ಗದಗ ಜಿಲ್ಲೆ ಲಕ್ಕುಂಡಿ ಉತ್ಖನನದಲ್ಲಿ ದಿನಕ್ಕೊಂದು ಅಚ್ಚರಿ ಮೂಡಿಬರ್ತಾ ಇದೆ. ವೀರಭದ್ರೇಶ್ವರ ದೇಗುಲದ ಎದುರು ನಡೀತಾ ಇರುವಂತಹ ಉತ್ಖನನ ಕಾರ್ಯದಲ್ಲಿ ದಿನಕ್ಕೊಂದು ರೀತಿಯಾದಂತಹ ಅಚ್ಚರಿ ಕೂಡ ಕಾಣಿಸ್ತಾ ಇರುವಂತದ್ದು. ಇನ್ನು ಉತ್ಖನನ ಸಂದರ್ಭದಲ್ಲಿ ಲೋಹದ ಗಂಟೆ ಕೂಡ ಇದೀಗ ಪತ್ತೆಯಾಗಿದೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ದಿನಕ್ಕೊಂದು ಅಚ್ಚರಿಗಳು ಕೇಳಿ ಬರ್ತಾ ಇದೆ. ಇನ್ನು ವೀರಭದ್ರೇಶ್ವರ ದೇಗುಲದ ಎದುರು ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ಉತ್ಖನನ ಸಂದರ್ಭದಲ್ಲಿ ಲೋಹದ ಗಂಟೆ ಪತ್ತೆಯಾಗಿದೆ. ಇದೀಗ ನಿನ್ನೆ ಸಂಜೆ ಉತ್ಖನನ ಸಂದರ್ಭದಲ್ಲಿ ಪತ್ತೆಯಾಗಿರುವಂತದ್ದು ಗಂಟೆ. ಪುರಾತತ್ವ ಇಲಾಖೆ ಸಿಬ್ಬಂದಿಗಳಿಂದ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ರಕ್ಷಣೆ ಮಾಡಿ ವಶಕ್ಕೆ ಪಡೆದುಕೊಂಡ ಉತ್ಖನನ ಮೇಲ್ವಿಚಾರಣೆ ಸಿಬ್ಬಂದಿಗಳು ಈಗಾಗಲೇ ಅದನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ವೀರಭದ್ರೇಶ್ವರ ದೇಗುಲದ ಎದುರು ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ದಿನಕ್ಕೊಂದು ಅಚ್ಚರಿಗಳು ಕೂಡ ಕೇಳಿಬರ್ತಾ ಇದೆ. ಮೊದಲಿಗೆ ಒಂದು ರೀತಿಯಾದಂತಹ ವಸ್ತು ಪತ್ತೆಯಾಯಿತು. ಅದಾದ ನಂತರ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರಗಡೆ ಹಾಕಿದ್ರು. ಇನ್ನು ಮೂರನೇ ದಿನ ಉತ್ಖನನ ಕಾರ್ಯ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾವು ಕೂಡ ಪತ್ತೆಯಾಗಿತ್ತು. ಹಾವು ಕಾಣ್ತಿದ್ದಂಗೆ ಗ್ರಾಮಸ್ಥರು ಕಡಾಖಂಡಿತವಾಗಿಯೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಮಾಡಬೇಡಿ, ಸರಿ ಇಲ್ಲ ಇದು ಅನ್ನುವ ನಿಟ್ಟಿನಲ್ಲಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಯಾಕಂತ ಅಂದ್ರೆ ಮೊದಲಿಗೆ ಅಲ್ಲಿ ಜಾತ್ರೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕಾಳಿಂಗ ಸರ್ಪ ಕಾಣಿಸ್ಕೊಂಡಿತ್ತಂತೆ. ಹಾಗಾಗಿ ಅದಾದ ನಂತರ ಇದೀಗ ಮತ್ತೆ ಉತ್ಖನನ ಕಾರ್ಯ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸರ್ಪ ಕಾಣಿಸ್ಕೊಂಡಿದ್ದಕ್ಕೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಉತ್ಖನನ ಕಾರ್ಯವನ್ನ ಮಾಡಬೇಡಿ, ಜಾತ್ರೆ ಕೂಡ ನಡೆಯುತ್ತೆ, ಇಲ್ಲಿ ನಾವು ಜಾತ್ರೆಯನ್ನ ಮಾಡಬೇಕು, ಒಂದು ವೇಳೆ ಜಾತ್ರೆ ಮಾಡಲಿಲ್ಲ ಅಂತ ಅಂದ್ರೆ ಅದು ಗ್ರಾಮಕ್ಕೆ ಕೆಡಕಾಗತ್ತೆ ಅನ್ನುವ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಆದಾಗ್ಯೂ ಕೂಡ ಸಮಾಧಾನ ಮಾಡಿಸಿ ಇದೀಗ ಉತ್ಖನನ ಕಾರ್ಯವನ್ನ ಮುಂದುವರಿಸಿದ್ರು. ಇದೀಗ ನಿನ್ನೆ ಸಂಜೆ ದೇಗುಲದ ಎದುರು ನಡೀತಾ ಇರುವಂತಹ ಉತ್ಖನನ ಕಾರ್ಯದಲ್ಲಿ ಪುರಾತನ ಗಂಟೆ ಕೂಡ ಪತ್ತೆಯಾಗಿರುವಂತದ್ದು. ಇದೀಗ ಪುರಾತತ್ವ ಇಲಾಖೆ ಅದನ್ನ ವಶಕ್ಕೆ ಕೂಡ ಪಡೆದುಕೊಂಡಿದೆ. ನಿನ್ನೆ ಸಂಜೆ ಸಿಕ್ಕಿರುವಂತದ್ದು ಗಂಟೆ. ಅದು ಹೆಂಗ್ ಗೊತ್ತಾಗಬೇಕು ನಮ್ಗೆ ಗಂಟೆ ಅಂತ ಹೇಳಿ? ನೋಡಕ್ ಬಂದಿದೆ. ಅದು ಒಂದೊಳಗೆ ಪೇಪರ್ ಕೃಷ್ಣ ಒಂದು ಪೇಪರ್ ಬರೆದು ಇಟ್ಬಿಡು ಒಳಗೆ.